ಕರ್ನಾಟಕ ರಾಜ್ಯ ರೈತ ಸಂಘದ ಕೂಡ್ಲಿಗಿ ತಾಲೂಕು ಘಟಕವು ಸರ್ಕಾರಿ ಜೆಸ್ಕಾಂ ಪ್ರೀಪೇಯ್ಡ್ ಮೀಟರ್ ಯೋಜನೆ ವಿರುದ್ಧ ಒತ್ತಾಯ ಪತ್ರ ಸಲ್ಲಿಸಿದ್ದು ಹೊಸ ಸ್ಮಾರ್ಟ್ ಮೀಟರ್ಗಳ ಜಾರಿಗೆ ತ್ವರಿತವಾಗಿ ಕೈಬಿಡಬೇಕು ಅಂತ ಕೇಳಿದೆ. ರೈತ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಗೃಹ ವಿದ್ಯುತ್ ಬಳಕೆದಾರರು ಪತ್ರದಲ್ಲಿ ಹಳೆಯ ಮೀಟರ್ಗಳನ್ನು ಸ್ವಯಂ ವೆಚ್ಚದಲ್ಲಿ ಬದಲಾಯಿಸಲು ಒಪ್ಪುವುದಿಲ್ಲ ಅಂತ ಘೋಷಿಸಿದ್ದಾರೆ. ಸಂಘದವರು ವಿದ್ಯುತ್ ಬಳಕೆಯನ್ನ ಸಾಮಾಜಿಕ ಹಕ್ಕು ಅಂತ ಪರಿಗಣಿಸ್ತಾ ಇದ್ದು ಅದನ್ನ ಖಾಸಗಿ ಮಾರುಕಟ್ಟೆ ವಸ್ತುವಾಗಿ ಪರಿಗಣಿಸಬಾರದು ಅಂತ ಒತ್ತಾಯಿಸಿದ್ದಾರೆ. ಅಕ್ರಮ ಪಂಪ್ಸೆಟ್ಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರವು 1,50,000 ರೂಪಾಯಿ ವೆಚ್ಚದಲ್ಲಿ ಸಕ್ರಮಗೊಳಿಸಬೇಕು ಎಂಬ ಕಾನೂನು ಕ್ರಮಗಳನ್ನು ಸಂಘ ವಿರೋಧ ಮಾಡಿದೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳದೆ ಯಾವುದೇ ತಡೆಯುವ ಕೆಲಸ ನಡೆದರೆ ರೈತರು ಭವಿಷ್ಯದಲ್ಲಿ ಬೀದಿಯಲ್ಲಿ ಪ್ರತಿಭಟನೆ ಮಾಡುವ ಹಕ್ಕನ್ನ ಕಾಯ್ದಿರಿಸುತ್ತಿದ್ದಾರೆ ಎಂದು ಪತ್ರದಲ್ಲಿ ಸೂಚಿಸಲಾಗಿದೆ. ಒತ್ತಾಯ ಪತ್ರವನ್ನು ತಾಲೂಕು ಅಧಿಕಾರಿಗಳಿಗೆ ಸಲ್ಲಿಸಿದ್ದು ಜಿಲ್ಲೆ ಹಾಗೂ ತಾಲೂಕು ರೈತ ಸಂಘ ಯುವ ಘಟಕ ಹಾಗೂ ಮಹಿಳಾ ಘಟಕದ ಪ್ರಮುಖ ಪದಾಧಿಕಾರಿಗಳು ಈ ಸಂದರ್ಭ ಭಾಗಿಯಾಗಿದ್ದರು. ಬೆಳೆ ಹಾನಿ ಆದರೂ ಕೂಡ ಗಮನ ಹರಿಸದಂತ ಸರ್ಕಾರ ಇದಕ್ಕೆಲ್ಲ ಕಡಿವಾಣ ಹಾಕುತ್ತಾ ಬಂದಾಗ ಈಗ ಒಂದು ಹೊಸ ಕಾನೂನು ಮತ್ತೆ ಒಂದೇನೋ ಹೊಸದೊಂದು ರೂಲ್ಸ್ ಮಾಡಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಏನಂತ ಹೊರಡಿಸಿದ್ರೆ ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಮನೆಗಳಿಗೆ ಮೀಟರ್ ಹಾಕೊಂಡು ಏನೋ ನಾವು ಕರೆಂಟ್ ಬಳಕೆ ಮಾಡ್ತಿದೀವಿ ಅವ್ರ ಮನೆಗೆಲ್ಲ ಪ್ರೀಪೇಯ್ಡ್ ಮೀಟರ್ ಅಳವಡಿಸ್ಬೇಕಂತಂದು ಹೇಳಿ ತೀರ್ಮಾನ ಮಾಡ್ಕೊಂಡು ಈಗ ಆಲ್ರೆಡಿ ಬೇರೆ ಬೇರೆ ಭಾಗದಾಗೆಲ್ಲ ಆಂಧ್ರ ಮತ್ತು ತೆಲಂಗಾಣ ಭಾಗದಾಗೆಲ್ಲ ಸ್ಮಾರ್ಟ್ ಮೀಟರ್ ಹಾಕ್ತಿದ್ದಾರೆ. ನಾವೇನೋ ಈಗ ಮೊಬೈಲ್ ಕರೆನ್ಸಿ ಹಾಕೊಂಡು ರೀಚಾರ್ಜ್ ಮಾಡ್ಕೊಂಡು ನಾವೇನೋ ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಮನೆಗಳಿಗೆ ಫ್ಯಾನು ಕರೆಂಟ್ ಮಿಕ್ಸಿ ಪ್ರತಿಯೊಂದು ಇದೇ ತರ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪಂಪ್ ಸೆಟ್ ಹೊಲಗಳಲ್ಲಿ ಪಂಪ್ ಸೆಟ್ ಇಟ್ಕೊಂಡು IP ಸೆಟ್ಗಳೆಲ್ಲ ಮಾಡ್ತಿದೀವಲ್ಲ, ಅದು ಕೂಡ ಸ್ಮಾರ್ಟ್ ಮೀಟರ್ ಹಾಕ್ಬೇಕಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಒಂದು ಜೆಸ್ಕಾಂ ಇಲಾಖೆಯಿಂದ ಸರ್ಕ್ಯುಲರ್ ಅನ್ನ ಹೊರಡಿಸಿದ್ದಾರೆ. ಅದು ನಮ್ಮ ಗಮನಕ್ಕಿದೆ. ಹಾಗಾಗಿ ಇದನ್ನ ನಾವು ಒಪ್ಪಕ್ಕೆ ರೆಡಿ ಇಲ್ಲ, ಇದನ್ನ ನಾವು ತಿರಸ್ಕರಿಸ್ತೀವಿ. ಇವತ್ತಿನ ದಿನ ಬಹಳ ಮುಖ್ಯವಾದ ವಿಷಯವೇನಂತಂದ್ರೆ ಸರ್ಕಾರ ಕಿವಿ ಮಾತು, ನೀವು ಸ್ಮಾರ್ಟ್ ಮೀಟರ್ ಬದಲಾಗಿ ಸ್ಮಾರ್ಟ್ ಆರೋಗ್ಯ ಕಚೇರಿಯನ್ನು ತೆಗೀರಿ, ಸ್ಮಾರ್ಟ್ ಶಿಕ್ಷಣವನ್ನು ಕೊಡಿ, ಸ್ಮಾರ್ಟ್ ಒಳ್ಳೆ ನಗರವನ್ನು ಸೃಷ್ಟಿ ಮಾಡ್ರಿ. ಇದು ನಮ್ದೇನು ಅಭ್ಯಂತರ ಇಲ್ಲ. ಸ್ಮಾರ್ಟ್ ಆಗಿರ್ತಕ್ಕಂಥ ರೈತರಿಗೆ ಬೀಜ ಬಿತ್ತನೆಯನ್ನು ಕೊಡ್ರಿ, ನೀವು ಕಳಪೆ ಬೀಜವನ್ನ ಮಾಡ್ತಕ್ಕಂಥ ಅಂತರೆಲ್ಲ ಶಿಕ್ಷೆ ಕೊಡ್ಬೇಕಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ಇದ್ರ ನಡುವೆ ಈ ಸ್ಮಾರ್ಟ್ ಮೀಟರ್ ಅಳವಡಿಸೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಬದುಕಲು ಬಹಳ ಕಷ್ಟ ಆಗ್ತದೆ ಬಂಧುಗಳೇ. ಇದನ್ನ ಒಪ್ಪಕ್ಕೆ ರೆಡಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಬಹಳ ಗಂಭೀರವಾಗಿ ಇದನ್ನ ವಿಷಯವನ್ನ ಪರಿಗಣಿಸಬೇಕು. ನಾವು ಈಗ ಈ ವಿಚಾರವಾಗಿ ಕೊಟ್ಟೂರು ಅಡಗಲಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಇನ್ನುಳಿದಂತ ನಮ್ಮ ಜಿಲ್ಲೆ ಭಾಗದಲ್ಲಿರ್ತಕ್ಕಂಥ ತಾಲೂಕುಗಳೆಲ್ಲ ಪ್ರತಿಯೊಂದು ಒತ್ತಾಯ ಪತ್ರಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ತಾಲೂಕುಗಳಲ್ಲಿ ಕೂಡ್ಲಿಗಿಯಿಂದ ಕೂಡ ನಾವು ಒತ್ತಾಯ ಪತ್ರ ಕೊಡ್ತಿದ್ದೀವಿ. ಒಂದು ದಿವಸ ಬಂಧುಗಳೇ ಹೇಳ್ತಿದಾರಲ್ಲ, ಈ ಮನೆಗಳಿಗೆ ರೈತರ ಮನೆಗಳಿಗೆ ಹಳ್ಳಿಗಳಿಗೆ ಹಾಕ್ತೀವಿ ಅಂತ ಹೇಳ್ತಿದಾರಲ್ಲ, ಅವಾಗ ಜ್ಞಾನ ಇರ್ಬೇಕು. ಓಟ್ ಹಾಕ್ಕೊಳ್ಳುವಾಗ ಫ್ರೀ ಕರೆಂಟ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಇಂಥ ಕಾರಣ ತಾಪಡ್ತಾರಲ್ಲ, ನಾಚಿಕೆಗೆ ಹಾಕ್ಬೇಕು, ನಾಚಿಕೆ ಹಾಕ್ಬೇಕು. ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.